ನಮಸ್ತೆ ಅಕ್ವೇರಿಯಸ್ ಕುಂಭರಾಶಿಯವರ ಡಿಸೆಂಬರ್ ತಿಂಗಳು ಹೇಗಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಏನಾದರೂ ಒಂದಷ್ಟು ಮರ್ತಿದ್ರೆ ನೆನಪು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನೆನಪು ಮಾಡ್ಕೊಳ್ಳೇಬೇಕಾದಂಥ ಕೆಲವು ಅನಿವಾರ್ಯ ಸಿಚುವೇಶನ್ಸ್ ನಿಮ್ಮ ಜೀವನದಲ್ಲಿ ಬಂದು ಹೋಗಿದೆ. ಅದನ್ನೆಲ್ಲೋ ಮರ್ತು ಬಿಟ್ಟಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಸೊ ದಯಮಾಡಿ ಅದನ್ನು ನೆನಪು ಮಾಡ್ಕೊಂಡು ಮುಂದುವರಿಸಿ ಅನ್ನುವಂಥದ್ದು ಇದೆ. ಒಂದಷ್ಟು ಕಾನೂನಿಗೆ ಸಂಬಂಧಪಟ್ಟಂಗೆ ವಿಚಾರಗಳು ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಕಾನೂನು ಮತ್ತು ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ಯಾರಾದರೂ ಜಾಬಲ್ಲಿ ಇದ್ದರೆ ನಿಮ್ಮ ಕೆರಿಯರಲ್ಲಿ ಹೆಚ್ಚಿನ ಗ್ರೋತನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ಎಕ್ಸಾಂಪಲ್ನ ನೀವು ಸೆಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ನಿಮ್ಮ ಜೀವನದಲ್ಲಿ ಬರುವಂಥ ಸಾಧ್ಯತೆ ಇದೆ. ಹೊಸ ದೃಷ್ಟಿಕೋನದಿಂದ ಜೀವನನ ನೋಡೋಕ್ಕೆ ಶುರು ಮಾಡ್ತೀರಾ, ಶುರು ಮಾಡಿ ಅನ್ನುವಂಥದ್ದು ಇದೆ. ಒಂದಷ್ಟು ನಿಮಗೆ ಕನ್ವಿನ್ಸ್ ಮಾಡೋದು ಕಷ್ಟ ಆಗ್ಬೋದು, ಅಥವಾ ಬೇರೆಯವ್ರು ಕನ್ವಿನ್ಸ್ ಮಾಡ್ತಾ ಇರೋವಂಥ ರೀತಿ ನಿಮಗೆ ಬೇಸರ ತರ್ತಾ ಇರಬಹುದು. ಸೊ ಇದೊಂಚೂರು ನಿಮಗೆ ಬೇಸರನ ಬದುಕಿನ ಮೇಲೆ ತರಿಸ್ಬೋದು. ಜೊತೆಗೆ ಭರವಸೆನ ಕಳ್ಕೊಬೇಡಿ. ಸೊ ಜಾಸ್ತಿ ಚಿಂತೆ ಮಾಡಬೇಡಿ. ಈಗ ಸರಿಯಾದ ಸಮಯ ಇದೆ. ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಮಾಡಿ ಮುಗಿಸಿ ಅನ್ನುವಂಥದ್ದು ಇದೆ. ಸಾಕಷ್ಟು ಬ್ಯಾಲೆನ್ಸ್ ಬರುವಂಥ ಸಾಧ್ಯತೆ ಇದೆ. ಒಂದಷ್ಟು ಬದಲಾವಣೆಗಳನ್ನ ನೋಡ್ತೀರಾ ನಿಮ್ಮ ಪಾರ್ಟ್ನರ್ ಕಡೆಯಿಂದನೂ. ನಿಮ್ಮ ಪಾರ್ಟ್ನರ್ ಸರಿಯಾಗಿ ನಿಮ್ಮ ಜೀವನದಲ್ಲಿ ಒಂದು ಕೋಆಪ್ರೇಷನ್ ಮಾಡ್ತಾ ಇಲ್ಲ ಅಂದರೆ ಅವರು ಕೂಡ ಸರಿ ಹೋಗ್ತಾರೆ ಅನ್ನುವಂಥದ್ದು ಇದೆ. ಮ್ಯಾರೇಜ್ ಪ್ರಪೋಸಲ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಕೆರಿಯರಲ್ಲಿ ಸಾಕಷ್ಟು ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ಪ್ರೀತಿ ಜೀವನದಲ್ಲಿ ಒಂದಷ್ಟು ಯಾರು ಗೊಂದಲನ ಮಾಡ್ತಾ ಇದ್ದಾರೆ, ಪ್ರೀತಿ ಜೀವನದಲ್ಲಿ ಒಂದಷ್ಟು ಸಮಸ್ಯೆಯನ್ನು ಮಾಡ್ತಿದ್ದಾರೆ. ಆ ಸಮಸ್ಯೆಯಿಂದ ಹೊರಗೆ ಬನ್ನಿ. ಮತ್ತು ಯಾವ ವ್ಯಕ್ತಿ ಸಮಸ್ಯೆ ಮಾಡ್ತಿದ್ದಾರೆ ಅವ್ರ ಕಡೆ ಕೂಡ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು. ಸೊ ಕಣ್ಣಿಗೆ ಕಾಣದಂಥ ರೀತಿಯಲ್ಲಿ ನೀವು ಒಂದು ಗುರುವಿನ ಸ್ಥಾನದಲ್ಲಿ ಇದ್ದೀರಾ, ಅಥವಾ ನಿಮಗೆ ಕಣ್ಣಿಗೆ ಕಾಣಿಸದೇ ಇರುವಂಥ ಗುರು ನಿಮ್ಮ ಅರಿವಿಗೆ ಬರದಂತೆ ನಿಮ್ಮ ಕೆರಿಯರಲ್ಲಿ, ನಿಮ್ಮ ಜೀವನದಲ್ಲಿ ಒಂದಷ್ಟು ಪಾಸಿಟಿವ್ ವೈಬನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸೆಜಿಟೇರಿಯಸ್ ಇದೆ. ಸೊ ಅಕ್ವೇರಿಯಸ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಜೊತೆಗೆ ಕೆರಿಯರಲ್ಲಿ ಹೆಚ್ಚಿನ ಗ್ರೋತ್ ಬರೋದ್ರ ಕಡೆ ಒಂದಷ್ಟು ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆ ಇದೆ. ಒಂದಷ್ಟು ಆಶೀರ್ವಾದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಚೇಂಜ್ ತರುತ್ತೆ ಅನ್ನುವಂಥದ್ದು ಇದೆ. ಡ್ರಾಮಾ ಯಾರು ಮಾಡ್ತಿದ್ದಾರೆ ಪ್ರೀತಿ ಜೀವನದಲ್ಲಿ ಅವ್ರನ್ನ ನಿಮ್ಮ ಜೀವನದಿಂದ ಸ್ವಲ್ಪ ದೂರ ಇಟ್ಟರೆ ಬೆಟರ್ ಅಂತ ಅನಿಸುತ್ತೆ. ಸೊ ಯಾವುದೇ ರೂಲ್ಸ್ ನಿಮ್ಮನ್ನು ಕಟ್ಟಾಕಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮ ರೂಲ್ಸನ್ನು ನೀವೇ ಬ್ರೇಕ್ ಮಾಡಿಕೊಂಡು ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಓಕೆ, ಸೊ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಬದಲಾವಣೆನ ಮಾಡ್ತೀರಾ, ನೋಡ್ತೀರಾ ಅನ್ನುವಂಥದ್ದು ಇದೆ. ಓಕೆ 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 ಖಂಡಿತ ಯಾರಿಗೋ ಬಿಗ್ ಹ್ಯಾಪಿ ಚೇಂಜ್ ಬರುವಂಥ ಸಾಧ್ಯತೆ ಇದೆ. ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಅನಿಸುತ್ತೆ. ಸಾಧ್ಯ ಇರೋರು, ಅನುಕೂಲ ಇರೋರು ಶಿವನ ಧ್ಯಾನ ಮಾಡಿ ಹೋಮ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನನಗೆ ಯಾವುದೋ ಒಂದು ರಾಶಿಯಲ್ಲಿ ಬರೀ ಫೀಮೇಲ್ ಕಾರ್ಡ್ಸ್ ಬಂದಿತ್ತು, ಅಂದರೆ ಗಾಡೆಸ್ ಕಾರ್ಡ್ಸು. ಅಲ್ಲಿ ಬರೀ ಗಾಡ್ ಕಾರ್ಡ್ ಬಂದಿದೆ, ದೇವ್ರ ಕಾರ್ಡ್ ಬಂದಿದೆ. ಸೊ ಆ ರಾಶಿ ಈ ರಾಶಿ ಏನೋ ರಿಯೂನಿಯನ್ ಆಗ್ಬೋದು ಅಥವಾ ಮ್ಯಾರೇಜ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ಯಾವ ರಾಶಿಗಾಗಿ ಮಾಡಿದೆ ಗೊತ್ತಿಲ್ಲ, ಬರೀ ಲಕ್ಷ್ಮಿ ಕಾರ್ಡೇ ಬರ್ತಾಯಿತ್ತು. ಸೊ ಇಲ್ಲೂ ಕೂಡ ಶಂಕರ ನಾರಾಯಣರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಶಿವ ಮತ್ತು ನಾರಾಯಣರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ರಾಮನ ಆಶೀರ್ವಾದ ಇದೆ. ಸೊ ನಂದೀಶ್ವರರ ಆಶೀರ್ವಾದ ಇದೆ. ಗೌರವಾನ್ವಿತ ಸ್ಥಾನಕ್ಕೆ ಏರ್ತೀರಾ, ಸಮಾಜದಲ್ಲಿ ಹೆಚ್ಚು ಸ್ಥಾನಮಾನ ಗೌರವನ ನೋಡ್ತೀರಾ ಅನ್ನುವಂಥದ್ದು ಇದೆ. ರಾಜಕೀಯವಾಗೂ ಕೂಡ ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ. ಯಾರು ನಿಮಗೆ ಮರ್ಯಾದೆ ಕಳೆದಿದ್ರು ಅಲ್ಲೇ ಮರ್ಯಾದೆ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ. ಒಳ್ಳೆ ಲೈಫ್ ಪಾರ್ಟ್ನರ್ ಬರುವಂಥ ಸಾಧ್ಯತೆ ಇದೆ. ತುಂಬ ಒಂದು ರೀತಿ ಪಾಸಿಟಿವಲ್ಲೇ ಪಾಸಿಟಿವ್ ವೈಬ್ ಇರುವಂಥದ್ದು. ಸೊ ನಿಮ್ಮ ಮಸ್ಕ್ಯುಲಿನ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಆ್ಯಕ್ಟಿವೇಟ್ ಆಗಿದೆ. ಸೊ ಫೆಮಿನೈನ್ ಮಸ್ಕ್ಯುಲಿನ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಶಂಕರನಾರಾಯಣರ ರಾಮರ ಜಪ ನಿಮಗೆ ಹೆಚ್ಚಿನ ಅನುಕೂಲನ ತಂದುಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಪರ್ಫೆಕ್ಟ್ ಮ್ಯಾರೇಜ್ ಪಾರ್ಟ್ನರ್ ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಒಂದು ಹೊಸ ಬಿಸ್ನೆಸ್ ಕೂಡ ಶುರು ಮಾಡ್ತೀರಾ. ಆ ಬಿಸ್ನೆಸ್ ನಿಮ್ಮ ಜೀವನಕ್ಕೆ ಸಾಕಷ್ಟು ಪಾಸಿಟಿವಿಟಿನ ತಂದುಕೊಡುತ್ತೆ ಅನ್ನುವಂಥದ್ದು ಇದೆ.
ಓಕೆ, ಲವ್ ಲೈಫ್ ತುಂಬ ಚೆನ್ನಾಗಿ ಹೋಗುತ್ತೆ, ಸಾಕಷ್ಟು ಪಾಸಿಟಿವ್ ಆಗಿ ಇರುತ್ತೆ ಲವ್ ಲೈಫ್. ಹ್ಯಾಪಿ ಮ್ಯಾರಿಡ್ ಲೈಫ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಸ್ಟ್ರಗಲ್ ಇದೆ, ಒಂದಷ್ಟು ಚಾಲೆಂಜಸ್ ಇದೆ. ಡಿಸೆಂಬರ್ ಮಂತು ನಿಮ್ಮ ಚಾಲೆಂಜಸ್ ನಿಮ್ಮನ್ನು ಹೈ ಎನರ್ಜಿಗೆ ಕರ್ಕೊಂಡು ಹೋಗುತ್ತೆ, ಸಾಕಷ್ಟು ಪಾಸಿಟಿವ್ ಬದಲಾವಣೆನ ನಿಮ್ಮ ಜೀವನಕ್ಕೆ ತಂದುಕೊಡುತ್ತೆ ಅನ್ನುವಂಥದ್ದು ಇದೆ. ನಿಮಗೆ ಬೇಕಾಗಿರುವಂಥ ಸಹಾಯಗಳು ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಸಹಾಯ ಸಿಕ್ಕಾಗ ಅಬ್ಸಲ್ಯೂಟ್ಲಿ ನೀವು ಇನ್ನು ಯಾವುದೇ ಡಿಲೇ ಮಾಡ್ದಿರಾ ಏನು ಸಕ್ಸಸ್ ಮಾಡಬೇಕು ನಿಮ್ಮ ಕೆರಿಯರ್ ವಿಚಾರದಲ್ಲಿ ಆಗಿರಲಿ, ಮ್ಯಾರೇಜ್ ವಿಚಾರದಲ್ಲಿ ಆಗಿರಲಿ, ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಸೀಕ್ರೆಟ್ಸ್ ಇದೆ, ಎಲ್ಲ ಸೀಕ್ರೆಟ್ಸ್ ರಿವೀಲ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಸೀಕ್ರೆಟ್ಸ್ ರಿವೀಲ್ ಆದಮೇಲೆ ಅದನ್ನು ಹೇಗೆ ತಗೊಳ್ತೀರಾ ನಿಮಗೆ ಬಿಟ್ಟಂಥ ವಿಚಾರ. ಸ್ಟಡಿ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ, ಓದೋದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ. ಸಿಂಗಲ್ ಪೇರೆಂಟ್ಸ್ಗೂ ಕೂಡ ಹೆಚ್ಚಿನ ಯಶಸ್ಸು ಸಿಗುವಂಥ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ಸಕ್ಸಸ್ ನೋಡುವಂಥ ಸಾಧ್ಯತೆ ಇದೆ. ಸಾಕಷ್ಟು ಖುಷಿಯಾಗಿರೋದಕ್ಕೆ ಅನೇಕ ಕಾರಣಗಳು ನಿಮಗೆ ಈ ತಿಂಗಳಲ್ಲಿ, ಮುಂದಿನ ವರ್ಷದಲ್ಲಿ ಸಿಗುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ತಿಳ್ಕೊಂಡಿರೋದನ್ನೆಲ್ಲ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆ ಪಾರ್ಟ್ನರ್ ಬರುವಂಥ ಸಾಧ್ಯತೆ ಇದೆ, ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ, ಗ್ರೋತ್ ಬರುವಂಥ ಸಾಧ್ಯತೆ ಇದೆ. ಈಗ ನಿಮ್ಮ ಜೀವನದಲ್ಲಿ ನೀವು ಆ್ಯಕ್ಷನ್ ತಗೊಳ್ಬೇಕಾಗಿರುವಂಥ ಸಮಯ ತಗೊಳ್ಳಿ ಅನ್ನುವಂಥದ್ದು ಇದೆ. ಯಾರು ನೆಗೆಟಿವಿಟಿಯಿಂದ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ಕಿಂತ ಅಥವಾ ಅವರ ದುರ್ವರ್ತನೆಯಿಂದ ನಿಮ್ಮ ಜೀವನದಲ್ಲಿ ಜಗಳ ಮಾಡ್ತಾಯಿದ್ರು, ತೊಂದರೆ ಮಾಡ್ತಾಯಿದ್ರು, ಅವರು ಇನ್ಮೇಲೆ ಕೋಪ ಬಿಟ್ಟು ತಾಳ್ಮೆಯಿಂದ ನಿಧಾನಕ್ಕೆ ನಿಮ್ಮ ಕಡೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಆಸ್ತಿ, ಜಾಗ, ಜಮೀನಿನ ವಿಚಾರಗಳು ನಿಮ್ಮ ಪರವಾಗಿ ಆಗತ್ತೆ. ಕೆಲವರಿಗೆ ಮುಂದಿನ ವರ್ಷದಲ್ಲಿ ಜಾಗ, ಜಮೀನು ನಿಮ್ಮದಾಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಸೊ ಲವ್ ಆಫರ್ ಬರುವಂಥದ್ದು, ಜಾಬಲ್ಲಿ ಆಫರ್ ಬರುವಂಥದ್ದು, ಪ್ರಮೋಷನ್ ಬರುವಂಥದ್ದು, ಸಾಕಷ್ಟು ಸತ್ಯನ ತಿಳ್ಕೊಳ್ಳುವಂಥದ್ದು, ಒಂದು ಒಳ್ಳೆ ಕಡೆ ಇನ್ವೆಸ್ಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಆಸ್ತಿ ಖರೀದಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ದುಡ್ಡು ಉಪಯೋಗಿಸೋದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ. ನಿಮ್ಮನ್ನು ನೀವು ಸೊಸೈಟಿಲಿ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು, ನಿಮ್ಮನ್ನು ನೀವು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು, ನಿಮ್ಮ ಜೀವನಕ್ಕೆ ಒಂದು ಸಾಲಿಡ್ ಫೌಂಡೇಶನ್ ಹಾಕ್ಕೊಳ್ಳೋದ್ರ ಕಡೆ ನೀವು ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಯಾರ ಜೊತೆ ನಾವು ಮಾತುಕತೆನ ನಡೆಸ್ತೀರಾ ಹಣಕಾಸಿನ ವಿಚಾರವಾಗಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪ್ರೇಮಿ ನಿಮ್ಮನ್ನು ಬಿಟ್ಟಿರೋಕ್ಕಾಗ್ದಿರಾ, ನಿಮ್ಮ ಜೊತೆ ಇರೋದಕ್ಕೂ ಆಗ್ದಿರಾ ಒದ್ದಾಡ್ತಾ ಇದ್ದಾರೆ. ಸೊ ಅವರಿಗೆ ಒಂದು ಕ್ಲಾರಿಟಿ ಕೂಡ ನಿಮ್ಮ ಕಡೆಯಿಂದ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರು ನಿಮ್ಮನ್ನು ಬಿಟ್ಕೊಡೋದಕ್ಕೆ ತಯಾರಿಲ್ಲ ಅಂತ ಇದ್ರು ಅವರು ನಿಮ್ಮ ಜೀವನಕ್ಕೆ ಆದಷ್ಟು ಬೇಗ ಬರ್ತಾರೆ ಅನ್ನುವಂಥದ್ದು ಇದೆ. ವಿದ್ಯೆಯಲ್ಲೂ ಯಶಸ್ಸು ಬರುತ್ತೆ. ಎಕ್ಸಾಮ್ಸ್ ಯಾರಾದರೂ ಬರ್ತಿದ್ರೆ ಎಕ್ಸಾಮ್ಸ್ ಕೂಡ ಪಾಸ್ ಆಗ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ರೆಕಗ್ನೈಸಿಂಗ್ ಸಿಗುವಂಥ ಸಾಧ್ಯತೆ ಇದೆ. ಒಂದಷ್ಟು ಪ್ರೋಗ್ರೆಸ್ಸನ್ನು ನೋಡ್ತೀರಾ. ನಿಮ್ಮ ದೃಢ ವಿಶ್ವಾಸ ನಿಮ್ಮನ್ನು ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಪ್ರೇರಣೆ ಮಾಡುತ್ತೆ. ಒಂದೊಳ್ಳೆ ಸುದ್ದಿನ ಕೇಳ್ತೀರಾ, ಒಂದು ಒಳ್ಳೆ ಅದೃಷ್ಟನ ನೋಡ್ತೀರಾ, ಸಾಕಷ್ಟು ಅಚೀವ್ಮೆಂಟ್ ಮಾಡ್ತೀರಾ, ಪ್ರಮೋಷನ್ ಕೂಡ ಬರುವಂಥ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಆ ಪ್ರಮೋಷನ್ ನಿಮ್ಮನ್ನು ಇನ್ನು ಹೆಚ್ಚಿನ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಮೆಜಿಷಿಯನ್ ಇದ್ದಾರೆ. ಸೊ ನಿಮ್ಮ ಜೀವನದಲ್ಲಿ ಡೆವಿಲ್ ಮತ್ತು ಮೆಜಿಷಿಯನ್, ಒಬ್ಬ ಡೆವಿಲ್ ಆಗಿ ಇದ್ದಂಥವ್ರು ಒಬ್ಬ ಮೆಜಿಷಿಯನ್ ಆಗಿ ಬದಲಾಗ್ತೀರಾ ಅನ್ನುವಂಥ ಪಾಸಿಟಿವ್ ವೈಬ್ ಇಲ್ಲಿದೆ. ಸೊ ಈ ಪಾಸಿಟಿವ್ ವೈಬ್ ನಿಮ್ಮ ವಿಲ್ ಪವರ್ ಏನಿದೆ, ನಿಮ್ಮ ಸ್ಕಿಲ್ ಏನಿದೆ, ಇದ್ರ ಮುಖಾಂತರನೇ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರ್ತೀರಾ. ನಿಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ಮಾಡಿ ತುಂಬ ಚೆನ್ನಾಗಿದೆ. ನೀವು ಅಂದ್ಕೊಂಡಿದ್ದೆಲ್ಲವನ್ನು ಕೂಡ ಸಾಧಿಸುವಂಥ ಸಾಧ್ಯತೆಗಳು ಇದೆ. ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗುತ್ತೆ. ಸಿಂಗಲ್ ಪೇರೆಂಟ್ಸ್ ಯಾರಿದ್ದೀರಾ ನಿಮಗೂ ಕೂಡ ಮ್ಯಾರೇಜ್ ಆಫರ್ ಬರುವಂಥ ಸಾಧ್ಯತೆ ಇದೆ. ಮ್ಯಾರೇಜ್ ಪರ್ಸನ್ ನಿಮ್ಮ ಲೈಫಿಗೆ ಎಂಟ್ರ್ ಆಗುವಂಥ ಸಾಧ್ಯತೆ ಇದೆ. ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕೂಡ ಬರುವಂಥ ಸಾಧ್ಯತೆ ಇದೆ. ಇಲ್ಲಿ ಒಂದೇ ಒಂದು ಅಡ್ವೈಸ್ ಏನು ಅಂದರೆ, ನಿಮ್ಮ ಶತ್ರು ನೀವು ಆಗದೇ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನೋವಂಥದ್ದು. ಸೊ ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೀತಿಯಲ್ಲೇ ಕೆಲವು ಸಮಸ್ಯೆಗಳು ಬಗೆಹರಿಯುತ್ತೆ. ಇನ್ನೊಂದು ವರ್ಷ ಆಗಬಹುದು, ಮೇ ಬಿ ಪೀಸ್ಫುಲ್ ಸೊಲ್ಯೂಷನ್ ಅಂತ ಇದೆ. ಸೊ ಸಮಾಧಾನವಾಗಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೆಲವು ವಿಚಾರಗಳು ಪರ್ಫೆಕ್ಟ್ ಟೈಮಿಂಗ್ ಬಂದಾಗ ಆಗತ್ತೆ, ಆತರ ಪಡಬೇಡಿ ಅನ್ನುವಂಥದ್ದು ಇದೆ. ಮೆಡಿಟೇಷನ್ ಮಾಡ್ತಾ ಇರಿ, ಧ್ಯಾನದ ಮುಖೇನ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ನಂಬಿಕೆ, ಭರವಸೆ ಅನ್ನೋದು ತುಂಬ ಮುಖ್ಯ. ಒಂದ್ಸತಿ ನಂಬಿಕೆ ಭರವಸೆನ ಕಳ್ಕೊಂಡ್ರೆ ಇನ್ಯಾವತ್ತೂ ಅದು ಸಿಗೋದಿಲ್ಲ. ಹಾಗಾಗಿ ಎಚ್ಚರಿಕೆ ವಹಿಸಿ, ಕಾಂಪ್ರಮೈಸ್ ಆಗ್ತಿರೋ ನೋ ಅಂತ ಹೇಳ್ತಿರೋ ನಿಮಗೆ ಬಿಟ್ಟಂಥ ವಿಚಾರ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು.
ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.